ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹಳೆಯ ಕಾಲದಲ್ಲಿ ಎಳ್ಳಿರ್ಬೋದು, ರಾಗಿ ಇರ್ಬೋದು, ಯಾವ ಥರ ಒನಿತಿದ್ರು, ಯಾವ ಥರ ಮಾಡ್ತಿದ್ರು ಅಂತ ಇದೊಂದು ಪುಟ್ಟ ಮಾಹಿತಿ ನೋಡ್ತಾ ಇದ್ದೀರಾ. ಇದೇ ರೀತಿ ಎಳ್ಳಿರ್ಬೋದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು ಒನಿತಿದ್ರು. ಹಾಗೆ ರಾಗಿನ ಮನೆಯಲ್ಲೇ ಪುಡಿ ಮಾಡ್ಕೊತಾಯಿದ್ರು. ಈಗ ಎಳ್ಳನ್ನು ಕೂಡ ಈಗ ಮನೆ ಕ್ಲೀನ್ ಮಾಡಿಕೊಂಡು ಪುಡಿ ಮಾಡಿ ಇದನ್ನು ಒನಕೆಯಲ್ಲಿ ಪೌಡ್ರ್ ಮಾಡಿ ಎಳ್ಳು ತಂಬಿಟ್ಟು ಹಾಗೂ ಅಕ್ಕಿ ತಂಬಿಟ್ಟನ್ನು ರೆಡಿ ಮಾಡಿಕೊಂಡು ಗೌರಿ ಗಣೇಶ ಹಬ್ಬಕ್ಕೆ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಕೊಂಡು ಎಳ್ಳು ತಂಬಿಟ್ಟು ಅಕ್ಕಿ ತಂಬಿಟ್ಟನ್ನು ಈ ಒಂದು ನಾಗರ ಪಂಚಮಿ ಮಾಡ್ತಾರಲ್ಲ, ಹಾಗೆ ನಾಗರ ಕಲ್ಲಿರೋ ಜಾಗಕ್ಕೆ ಹೋಗಿ ಉತ್ತಕ್ಕೆ ಹೋಗಿ ಹಾಲೆರೆದು ತನಿ ಎರೆದು ಅಲ್ಲೂ ಪೂಜೆ ಮಾಡಿ ನಾಗರಾಜನ ಆಶೀರ್ವಾದ ಪಡೆದುಕೊಂಡು ಬರುವಂಥ ಪದ್ಧತಿ ನಮ್ಮದಾಗಿರುತ್ತೆ. ಈ ರೀತಿ ನಿಮ್ಮಲ್ಲೂ ಆಗುತ್ತಾ? ನೀವು ಈ ರೀತಿ ಪದ್ಧತಿನ ಆಚರಣೆ ಮಾಡ್ತೀರಾ? ಕಮೆಂಟ್ ಮಾಡಿ. ಮತ್ತೊಮ್ಮೆ ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.